ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ತಿರುಮಣಿ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಗ್ರಾಮೀಣ ಜನತೆಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ. ಯಾವ ಕೆಲಸ ಎಲ್ಲಿ ಮಾಡಿಸ್ಕೊಳ್ಬೇಕು ಎಂಬ ಅರಿವು ಕಡಿಮೆ ಇರ್ತದೆ. ಆದ್ದರಿಂದ ಅವರ ಸೇವೆ ಮಾಡೋದು ಗ್ರಾಮ ಪಂಚಾಯಿತಿ ಸದಸ್ಯರ ಪ್ರಮುಖ ಕೆಲಸವಾಗಬೇಕು. ಗ್ರಾಮಗಳಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಂದು ತಿರುಮಣಿ ಗ್ರಾಮದಲ್ಲಿ ಸುಸಜ್ಜಿತ ಆಧುನಿಕ ಶೈಲಿಯ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣವಾಗಿದೆ. ಒಟ್ಟು 32 ಲಕ್ಷ ವೆಚ್ಚದಲ್ಲಿ ನರೇಗಾ ಹಾಗೂ 15ನೇ ಹಣಕಾಸಿನ ಅನುದಾನದಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದೆ. ಇದೇ ಮಾದರಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕಟ್ಟಡಗಳು ನಿರ್ಮಾಣವಾಗಬೇಕು. ಆಯಾ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗಳು ಈ ಕುರಿತು ಆಸಕ್ತಿ ವಹಿಸಬೇಕು ಎಂದರು. ತಾಲೂಕಿನ ತೀಲಕುಂಟಹಳ್ಳಿ ಗ್ರಾಮದಲ್ಲಿ 20 ಲಕ್ಷ ವೆಚ್ಚದ ವಾಲ್ಮೀಕಿ ಸಮುದಾಯ ಭವನಕ್ಕೆ ಶಾಸಕ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಎಲ್ಲ ಸಮುದಾಯಗಳಿಗೆ ಭವನಗಳನ್ನು ನಿರ್ಮಾಣ ಮಾಡಿಕೊಡಲು ನಮ್ಮ ಸರ್ಕಾರ ಅನುದಾನ ನೀಡ್ತಿದೆ ಅಂತ ಹೇಳಿದ್ರು. ಆ ಸಮುದಾಯ ಭವನಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಸಲಹೆಯನ್ನ ಕೊಟ್ಟರು. ಕರೆದು ಆ ಭಾಗದ PDO ಕರೆದು ಬೇಗ ಪ್ರಾರಂಭ ಮಾಡಬೇಕು. ಬೇಗ ಅಂದ್ರೆ ಅಧ್ಯಕ್ಷ ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು. ನಮ್ದೇ ಆಗಲ್ಲ, ಅಧ್ಯಕ್ಷರು, ಅಲ್ಲಿರೋ ಮೆಂಬರ್ಸ್, ಅಲ್ಲಿರೋ ಮುಖಂಡರು ಇಂಟ್ರೆಸ್ಟ್ ತಗೊಂಡಾಗ ಕೆಲಸಗಳಾಗುತ್ತೆ. ಇದೊಂದು ಬಾಗೇಪಲ್ಲಿ ಕಾರ್ಮಾಕ್ಪಲ್ಲಿಯಲ್ಲಿ ಅಧ್ಯಕ್ಷ ಡೇ ಅಂಡ್ ನೈಟ್ ಅಲ್ಲಿ ನಿಂತ್ಕೊಂಡು ಮಾಡ್ತಾರೆ. ನಾವೆಲ್ಲ ಉದ್ಘಾಟನೆ ಒಂದು ಮಿಲಿವಿದ ತಿರುಮನಿಯಲ್ಲಿ ಒಳ್ಳೆ ಒಂದು ಪಂಚಾಯತಿ ಕಟ್ಟಡ ಆಗಿದೆ. ನನಗೂ ಖುಷಿ ಆಯ್ತು. ಹೈಟೆಕ್ ಆಗಿ ಈಗಿನ ಜನರಿಗೆ ತಕ್ಕಂತ ಒಂದು ಕಚೇರಿ ಪ್ರಾರಂಭ ಆಗಿದೆ. ಸುಮಾರು 32 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣ ಆಗಿದೆ. ನರೇಗಾ ಮತ್ತು 16 ಫೈನಾನ್ಸ್ ವತಿಯಿಂದ ಈ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ನಾನು ನಮ್ಮ ಅಧಿಕಾರಿಗಳಿಗೆ ಒಳ್ಳೆ ಕಟ್ಟಡವನ್ನು ಕೊಟ್ಟಿದ್ದೀವಿ. ಈ ಭಾಗದ ಜನರಿಗೆ ಏನೇ ಒಂದು ಕಷ್ಟಗಳು ಬಂದಾಗ ಸ್ಪಂದಿಸಬೇಕು, ಕೆಲಸ ಮಾಡಿಕೊಡ್ಬೇಕು ಅಂತ ಈ ನೂತನ ಕಟ್ಟಡ ಉದ್ಘಾಟನಾ ಸಮಯದಲ್ಲಿ ಒಂದು ಕಿವಿ ಮಾತಾಡ್ತಾ, ಹಾಗೆ ನಮ್ಮ ಮೆಂಬರ್ಸ್ ಅಷ್ಟೇ ನಮ್ಮ ಅಧ್ಯಕ್ಷರು ಮಾಡಲೇಬೇಕು ಅಂತ ಹಠ ಇದ್ದು ಬೇಗ ಬೇಗ